ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೃಷಿ ಔತಣಕೂಟ. ಇವತ್ತಿನ ಸಂಚಿಕೆಯಲ್ಲಿ ಸೋಯಾ ಚಂಕ್ಸ್ ಗೋಬಿ ಮಂಚೂರಿಯನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಸೋಯಾ ಚಂಕ್ಸ್ನ ತಗೊಳ್ತಾ ಇದ್ದೀನಿ. 1 ಕಪ್ಪಷ್ಟು ತಗೊಳ್ತಾ ಇದ್ದೀವಿ. ನಾವಿವಾಗ ಇದನ್ನ ನೀರಲ್ಲಿ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟವ್ ಆನ್ ಮಾಡ್ಕೊ. ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ತಗೊಂಡಿರುವಂತಹ ನೀರು ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ನಾವು ತಗೊಂಡಂತಹ 1 ಕಪ್ ಸೋಯಾ ಚಂಕ್ಸ್ ಅನ್ನ ಹಾಕೊಳ್ಳೋಣ. ಹಾಕೊಂಡ ನಂತರ ಒಂದು 2 ರಿಂದ 3 ನಿಮಿಷ ನಾವು ಹೈ ಫ್ಲೇಮ್ ಅಲ್ಲಿ ಕುದಿಸ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಆಫ್ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ ಆರೋದಕ್ಕೆ ಬಿಡೋಣ. ಇನ್ನು ಸ್ವಲ್ಪ ಅದು ಬಿಸಿಯಾದ ನೀರಲ್ಲಿ ಹರಡ್ಕೊಳ್ಳುತ್ತೆ. ಆರಿದ್ಮೇಲೆ ನಾವು ಈ ರೀತಿಯಾದಂತಹ ಒಂದು ಇದಕ್ಕೆ ನೀರನ್ನ ಸೋಸಿ ತೆಗೆದಿಟ್ಕೊಂಡು ಬೌಲ್ಗೆ ಹಾಕೊಳ್ತಾ ಇದ್ದೀವಿ. ಇನ್ನ ಬಿಸಿ ಇರೋದ್ರಿಂದ ಇನ್ನೊಂದು 2 ನಿಮಿಷಗಳ ಕಾಲ ಇದನ್ನ ಆರೋದಕ್ಕೆ ಬಿಡೋಣ. ಇದಕ್ಕೆ ಇಲ್ಲಿ ನಾವಿವಾಗ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲವರ್ನ ಆಡ್ ಮಾಡ್ಕೊಳ್ತಾ ಇದ್ದೀವಿ. ಇನ್ನೊಂದು 1/4 ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀವಿ. ಟೋಟಲ್ 1/4 ಸ್ಪೂನ್ ಅಷ್ಟು ತಗೊಳ್ತಾ ಇದೀವಿ. 1 ಸ್ಪೂನ್ ಅಷ್ಟು ಮೈದಾವನ್ನ ಹಾಕೊಳ್ತಾ ಇದೀವಿ. ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದೀವಿ. 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಆಡ್ ಮಾಡ್ಕೊಳ್ತಾ ಇದೀವಿ. ಹಾಗೆ ಮಿಶ್ರಣಕ್ಕೆ ಬೇಕಾದಷ್ಟು ಉಪ್ಪನ್ನ ನಾವಿಲ್ಲಿ ಸೇರಿಸ್ಕೊಳ್ತಾ ಇದೀವಿ. ನೀಟಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಯಾವುದೇ ರೀತಿಯಾದಂತಹ ಫುಡ್ ಕಲರ್ನ ಹಾಕ್ತಾ ಇಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೋಯಾ ಚಂಕ್ಸ್ ಗೋಬಿ ಮಂಚೂರಿಯನ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅಂತಹ ದುಷ್ಪರಿಣಾಮ ಏನು ಬೀರಲ್ಲ. ಆರಾಮಾಗಿ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಾಡ್ಕೊಳ್ಬಹುದು. ಹೊರಗಡೆ ಗೋಬಿ ತಿನ್ನೋ ಬದಲು ಮನೆಯಲ್ಲೇ ಈ ರೀತಿ ಮಾಡ್ಕೋಬಹುದು. ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ಈಗ ಇದನ್ನ ನಾವು ಆಯಿಲ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಬಾಣಲೆಯನ್ನ ತಗೊಂಡು ಸ್ವಲ್ಪ ಆಯಿಲ್ ಅನ್ನ ಹಾಕೊಳ್ತಾ ಇದೀವಿ. ಕಾದ ನಂತರ ನಾವು ಇದನ್ನ ಒಂದೊಂದನ್ನೇ ಹಾಕೊಳ್ಬೇಕಾಗುತ್ತೆ. ಚೆನ್ನಾಗಿ ಐ ಫ್ಲೇಮ್ ಅಲ್ಲಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಆದ್ಮೇಲೆ ತಗೊಂಡ್ಬಿಡೋಣ.
ಸೊ ಫೈನಲಿ ಎಲ್ಲ ಸೋಯಾ ಚಂಕ್ಸ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಆಗಿದೆ. ಸೊ ಇವಾಗ ಗೋಬಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಕಡಾಯಿ ತಗೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀವಿ. ಆಯಿಲ್ ಬಿಸಿ ಆದ ನಂತರ ನಾವಿಲ್ಲಿ ಒಂದು 2 ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡಿದ್ವಿ, ಅದನ್ನ ಸೇರಿಸ್ಕೊಳ್ತಾ ಇದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ಹಸಿರು ಮೆಣಸಿನಕಾಯಿನ ಹಾಕೊಳ್ತಾ ಇದೀವಿ. ಹಾಗೆ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದೀವಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಚಿಲ್ಲಿ ಸಾಸನ್ನ ಹಾಕೊಳ್ತಾ ಇದೀವಿ. ಹಾಗೆ ಸ್ವಲ್ಪ ಟೊಮೊಟೊ ಸಾಸನ್ನ ಹಾಕೊಳ್ತಾ ಇದೀವಿ. ಸ್ವಲ್ಪ ಸೋಯಾ ಸಾಸನ್ನ ಆಡ್ ಮಾಡ್ಕೊಳ್ತಾ ಇದೀವಿ. ಚೆನ್ನಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದೀವಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಗ್ರೇವಿ ಫಾರ್ಮ್ ಆಗಬೇಕಾಗಿರೋದ್ರಿಂದ ಸ್ವಲ್ಪ ಕಾರ್ನ್ ಫ್ಲೋರನ್ನ ನೀರಲ್ಲಿ ಕಲಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಥಿಕ್ನೆಸ್ ಬರೋವರೆಗೂ ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಚೆನ್ನಾಗಿ ಗ್ರೇವಿ ಫಾರ್ಮ್ ಆಗಿದೆ, ನೋಡ್ತಿರ್ಬೋದು. ಇವಾಗ ನಾವು ಕರ್ದಿ ಇಟ್ಟಿರುವಂತಹ ಸೋಯಾ ಚಂಕ್ಸ್ ಅನ್ನ ಸೇರಿಸ್ಕೊಳ್ತಾ ಇದೀವಿ. ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಾವ್, ಇಟ್ಸ್ ರಿಯಲಿ ಲುಕ್ಸ್ ವೆರಿ ನೈಸ್, ಯಮ್ಮಿ, ಡೆಲಿಷಿಯಸ್ ಫೀಲ್ ಆಗ್ತಿದೆ. ಟೇಸ್ಟ್ ಮಾಡಿ ನೋಡಬೇಕು ಹೇಗೆ ಬಂದಿರುತ್ತೆ ಅಂತ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರ ಮಸಾಲ ಎಲ್ಲ ಸೋಯಾ ಚಂಕ್ಸ್ಗೆ ಹಿಡಿಬೇಕು. ಸ್ವಲ್ಪ ಡ್ರೈ ಆಗಬೇಕು. ಸೊ ಫೈನಲಿ ರೆಡಿ ಆಗಿದೆ ಸೋಯಾ ಚಂಕ್ಸ್ ಹೆಲ್ದಿ ಗೋಬಿ ಮಂಚೂರಿಯನ್. ಸೊ ನೋಡಿ, ಸೊ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಸ್ಟವ್ನ ಆಫ್ ಮಾಡಿಬಿಡೋಣ. ಫ್ರೆಂಡ್ಸ್, ಇವಾಗ ಸೋಯಾ ಚಂಕ್ಸ್ ಮಂಚೂರಿಯನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಿರ್ಬೋದು ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಿದೆ. ಸೊ ಈ ರೀತಿಯಾಗಿ ನಾವು ಮನೆಯಲ್ಲೇ ತುಂಬ ಕಡಿಮೆ ಸಮಯದಲ್ಲಿ ಸೋಯಾ ಚಂಕ್ಸ್ ಗೋಬಿ ಮಂಚೂರಿಯನ್ನ ಮಾಡಿಕೊಂಡು ನಾವು ಕೂಡ ತಿನ್ಬೋದು, ಹಾಗೆ ಮಕ್ಕಳು ಕೂಡ ತಿನ್ಬೋದು. ಇದರಿಂದ ನಾವು ಔಟ್ಸೈಡ್ ಹೋಗಿ ಆರೋಗ್ಯಕ್ಕೆ ಹಾನಿಯಾಗುವಂತಹ ಗೋಬಿ ಮಂಚೂರಿಯನ್ನ ತಿನ್ನುವಂತಹ ಪ್ರಸಂಗ ತಪ್ಪುತ್ತೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಹೊಸ ವಿಡಿಯೋ, ಹೊಸ ಖಾದ್ಯದೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್.